ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಅರ್ನಿಂಗ್ಸ್ ಬರುತ್ತೆ, ಯೂಟ್ಯೂಬಲ್ಲಿ ಎಷ್ಟು ನನಗೆ ಪೇಮೆಂಟ್ ಬರುತ್ತೆ, ಎರಡು ಕಡೆಯಿಂದ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಎರಡು ಕಡೆಯಿಂದ ಹೇಗೆ ಪೇಮೆಂಟ್ ಬರುತ್ತೆ ಅಂತ ಹೇಳ್ತೀನಿ. ನಮಗೆ ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿಯಾಗಿ ದುಡ್ಡನ್ನು ಅರ್ನ ಮಾಡ್ತೀವಿ ಅಂತ ಅಂದರೆ, ಒಳ್ಳೊಳ್ಳೆ ಪ್ರಮೋಷನ್ಸ್ ಮನೆಗೆ ಏನು ಪ್ರಾಡಕ್ಟ್ ಅನ್ಕೊಡ್ತೇನೆ ನೋಡಿ, ಪ್ರಮೋಷನ್ಸ್ ಎಲ್ಲ ಜಾಸ್ತಿ ಮಾಡ್ತಿರೋದ್ರಿಂದ ಒಂದು ಪ್ರಮೋಷನ್ಗೆ ನಾನು ಈಗ ಯಾವುದೋ ಒಂದು ಕ್ರೀಮ್ ತಗೊಳ್ತೀನಿ, ಅದನ್ನು ನಾವು 1 ನಿಮಿಷ ವಿಡಿಯೋ ಮಾಡಿದರೆ ಸಾಕಾಗುತ್ತೆ. ಇದೆಲ್ಲ ಇಂಟ್ರೆಸ್ಟ್ ಇರೋರು ಮಾಡಿ ಫ್ರೆಂಡ್ಸ್, ನೀವು ಖಂಡಿತವಾಗಿ ದುಡ್ಡನ್ನು ದುಡಿತೀರಾ. ಇನ್ಸ್ಟಾಗ್ರಾಮಲ್ಲೂ ದುಡಿತೀರಾ, ಯೂಟ್ಯೂಬಲ್ಲೂ ದುಡಿತೀರಾ, ಯಾರು ಹೇಳೋದಕ್ಕೆ ಹೋಗೋದಿಲ್ಲ. ಇನ್ಸ್ಟಾಗ್ರಾಮಲ್ಲಿ ನಂದು ಒಂದು ಪ್ರಾಡಕ್ಟ್ಗೆ ನಾನು ತಗೊಳ್ಳುವಂತಹ ಚಾರ್ಜ್ ಬಂದು ನಮ್ಮ ಮನೇಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಈ ಟೈಮಲ್ಲಿ ನನ್ನ ಹಸ್ಬೆಂಡ್ಗೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಅವರಿಂದಲೇ ಇಷ್ಟು ಮುಂದುವರೆದಿರೋದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಜಾಸ್ತಿ ದಿನದಿಂದ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಈ ಒಂದು ವಿಷಯನ, ಅದಕ್ಕೋಸ್ಕರ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸಾಕಷ್ಟು ಜನ ಕೇಳ್ತಾ ಬರ್ತಾ ಇದ್ದೆ, ಅದಕ್ಕೆ ಫೈನಲ್ ಆಗಿ ಹೇಳ್ಬಿಡೋಣ. ಕಾಯಿಸೋದೇನು ಬೇಡ ಅಂತ. ಕಾಯಿಸೋದಕ್ಕೆ ಇಷ್ಟ ಇಲ್ಲ ಫ್ರೆಂಡ್ಸ್, ಸ್ವಲ್ಪ ನಂದು ಕೆಲಸ ಇರೋದ್ರಿಂದ, ಹಾಗಾಗಿ ಮನೇಲೂ ತುಂಬ ಕೆಲಸ ನಾನೇ ಮಾಡಬೇಕಾಗುತ್ತೆ. ಮನೆ ಕೆಲಸ ಮತ್ತು ವಿಡಿಯೋ ಶೂಟಿಂಗ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಮತ್ತು ರೆಕಾರ್ಡ್ ಮಾಡೋದಾಗಿರ್ಬೋದು, ಎಲ್ಲದೂ ಸಹಿತ ನಾನು ಒಬ್ಬಳೇ ಮಾಡೋದ್ರಿಂದಾಗಿ ಸ್ವಲ್ಪ ನನಗೆ ಜಾಸ್ತಿ ಹೆವಿ ಕೆಲಸ ಆಗ್ತಾಯಿತ್ತು. ಇದನ್ನು ತುಂಬ ನೀಟಾಗಿ ಕೂತ್ಕೊಂಡು ಹೇಳಬೇಕಾಗುತ್ತೆ. ಹಾಗಾಗಿ ಏನು ಮಾಮೂಲಿ ಡೈಲಿ ರೋಟೀನ್ ಇರುತ್ತೆ ನೋಡಿ, ಆ ಒಂದು ಡೈಲಿ ರೋಟೀನನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೆ. ಅದು ಬಿಟ್ಟರೆ ನಾನು ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇರಲಿಲ್ಲ. ಓಕೆ, ಬನ್ನಿ ಫ್ರೆಂಡ್ಸ್, ಆ ಮೇನ್ ಟಾಪಿಕ್ ಏನು ಅಂತ ಹೇಳ್ತೀನಿ. ಜಾಸ್ತಿ ಕಾಯಿಸೋದಿಲ್ಲ, ಒಬ್ಬೊಬ್ರು ಲಾಸ್ಟಿಗೆ ಹೇಳ್ತಾರೆ, ಆದರೆ ನಾನು ಲಾಸ್ಟಿಗೆ ಏನು ಹೇಳೋದಿಲ್ಲ ಫ್ರೆಂಡ್ಸ್, ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳ್ತಾ ಹೋಗ್ತೀನಿ. ಏನಪ್ಪ ಅಂತಂದರೆ ನನ್ನ ಅರ್ನಿಂಗ್ಸ್ ಬಗ್ಗೆ ಹೇಳ್ತೀನಿ ಫ್ರೆಂಡ್ಸ್. ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಅರ್ನಿಂಗ್ಸ್ ಬರುತ್ತೆ, ಯೂಟ್ಯೂಬಲ್ಲಿ ಎಷ್ಟು ನನಗೆ ಪೇಮೆಂಟ್ ಬರುತ್ತೆ, ಎರಡು ಕಡೆಯಿಂದ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಎರಡು ಕಡೆಯಿಂದ ಹೇಗೆ ಪೇಮೆಂಟ್ ಬರುತ್ತೆ ಅಂತ ಹೇಳ್ತೀನಿ. ಪಾಪ ಸಾಕಷ್ಟು ಜನ ನಾನು ಇನ್ಸ್ಟಾಗ್ರಾಮ್ ಮಾಡ್ತಾ ಇದ್ದೀನಿ ಸಿಸ್ಟರ್, ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ಯಾವ ರೀತಿಯಾಗಿ ಮಾಡೋದು ಹೇಗೆ ಏನು ಎಲ್ಲ ಕೇಳ್ತಾ ಇದ್ರಿ. ಆದರೆ ಯಾವ ರೀತಿಯಾಗಿ ಮಾಡೋದು ಏನು ಅಂತ ಅದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಯೂಟ್ಯೂಬ್ ಹೇಗೆ ಕ್ರಿಯೇಟ್ ಮಾಡೋದು, ಯಾವ ರೀತಿಯಾಗಿ ಮಾತಾಡಬೇಕು, ಯೂಟ್ಯೂಬ್ ಚಾನಲ್ಲು ಹೇಗೆ ಗ್ರೋ ಅಪ್ ಮಾಡ್ಕೊಳ್ಳೋದು, ಅದೆಲ್ಲದು ಸಹಿತ ತಮ್ಮನೇಲಿ ಯಾವ ರೀತಿಯಾಗಿ ಹಾಕಿದರೆ ತುಂಬ ಚೆನ್ನಾಗಿ ಹೋಗುತ್ತೆ ನನ್ನ ಅನಿಸಿಕೆ ಪ್ರಕಾರ ನಾನು ಹೇಳೋದು. ಅದು ಬಿಟ್ಟರೆ ಎಲ್ಲೂ ನೋಡಿ ನಾನು ಹೇಳೋದಿಲ್ಲ, ಅದೆಲ್ಲ ನಾನು ನೆಕ್ಸ್ಟು ಮುಂದೆ ಬರೋ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಇವಾಗ ಸದ್ಯಕ್ಕೆ ನಾನು ಯೂಟ್ಯೂಬಲ್ಲಿ ಎಷ್ಟು ದುಡಿತಾ ಇದ್ದೀನಿ ಮತ್ತು ಇನ್ಸ್ಟಾಗ್ರಾಮಲ್ಲೂ ಸಹಿತ ನಾನು ದುಡಿತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ದೆ ನಿಮ್ಮ ಜೊತೆ. ನಿಮ್ಮ ಮುಂದೆ ಹೇಳ್ಕೊಳ್ಳೋದಕ್ಕೆ ನನಗೇನು ಇದಿಲ್ಲ ಫ್ರೆಂಡ್ಸ್. ಅಯ್ಯೋ ಇವಳು ಮುಂದೆ ಎಲ್ಲ ಹೇಳ್ಕೋಬಾರ್ದು, ಇಷ್ಟು ದುಡಿತಾ ಇದ್ದಾಳೆ ಅಷ್ಟು ದುಡಿತಾ ಇದ್ದಾಳ ಇವಳು ಅಂತ ಅಂದ್ಕೊಂಡ್ಬಿಡ್ತಾರೆ ಅಂತ ನನಗೇನು ಆ ಥರ ಒಂದು ಏನಿಲ್ಲ ಫ್ರೆಂಡ್ಸ್. ಆ ಥರ ಒಂದು ಫೀಲಿಂಗ್ಸ್ ಏನೂ ಇಲ್ಲ. ನೀವೇ ನನ್ನ ಬೆಳೆಸಿರೋದು ಆಯಿತಾ, ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಎರಡು ಕಡೆಯಿಂದಲೂ ಸಹಿತ ನೀವೇ ಸಪೋರ್ಟ್ ಮಾಡಿರೋ ಹೊತ್ತಿಗೆ ನಾನು ಇಷ್ಟು ಮುಂದುವರೆದಿರೋದು. ಜಾಸ್ತಿ ಏನು ಮುಂದುವರೆದಿಲ್ಲ, ಎಲ್ಲರ ಥರ ಯೂಟ್ಯೂಬಲ್ಲಿ ಜಾಸ್ತಿ ಸಂಬಳ ತಾತಾರೆ ನೋಡಿ, ಅಷ್ಟೇನು ಮುಂದುವರೆದಿಲ್ಲ. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ನಾನು ಎಷ್ಟು ಅರ್ನಿಂಗ್ ಮಾಡ್ತಾ ಇದ್ದೀನಿ, ನಾನು ಎಷ್ಟು ಮಂತ್ಲಿ ಪೇಮೆಂಟ್ ತೊಗೊಳ್ತಾ ಇದ್ದೀನಿ, ಅದು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅದು ಬಿಟ್ಟರೆ ಇನ್ನೇನಿಲ್ಲ. ಮಂತ್ಲಿ ಅರ್ನಿಂಗ್ ಮಾಡ್ತೀನಾ, ಇಲ್ಲ 2 ಮಂತ್ಸ್ ಒಂದ್ಸರಿ ನಾನು ಅರ್ನಿಂಗ್ ಮಾಡ್ತೀನಾ, ಯಾವ ರೀತಿಯಾಗಿ ಪ್ರಮೋಷನ್ಗೆ ಹೋಗ್ತೀನಿ, ಅದೆಲ್ಲನೂ ಸಹಿತ ಇವತ್ತಿನ ದಿನ ಫುಲ್ಲು ಡೀಟೇಲಾಗಿ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟಿಂಗ್ ಬಂದು ಯೂಟ್ಯೂಬಲ್ಲಿ, ಇದು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಿರೋದ್ರಿಂದ ಫಸ್ಟು ನಾನು ಯೂಟ್ಯೂಬಲ್ಲಿ ವಿಡಿಯೋನ ಇದು ಮಾಡ್ತಾ ಹೋಗ್ತೀನಿ, ಎಷ್ಟು ಅರ್ನಿಂಗ್ ಬರುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಯೂಟ್ಯೂಬಲ್ಲಿ ಬಂದು ನನಗೆ ಇವಾಗ ವ್ಯೂಸ್ ಕಡಿಮೆ ಆಗ್ತಾ ಇದೆ ಫ್ರೆಂಡ್ಸ್. ಮುಂಚೆ ಆಗಿದ್ದರೆ ಚೆನ್ನಾಗಿ ವ್ಯೂಸ್ ಆಗೋದು. ಇವಾಗ ಪೇಮೆಂಟ್ ಸಹಿತ ಯಾವಾಗ ಬಂತು ಏನು ಅಂತ ಎಲ್ಲ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಆದರೆ ನಂದು ಎಷ್ಟು ತಿಂಗಳಿಗೆ ಒಂದ್ಸರಿ ಯೂಟ್ಯೂಬ್ ಪೇಮೆಂಟ್ ಬರುತ್ತೆ ಅಂತ ನಾನು ಹೇಳ್ತೀನಿ. ಜಾಸ್ತಿ ಏನು ಬರೋದಿಲ್ಲ, ಓಕೆನಾ, ಅಷ್ಟು ಏನು ನಾನು ಬೆಳೆದಿಲ್ಲ ಫ್ರೆಂಡ್ಸ್. ಆ ವ್ಯೂಸು ನೀವೇ ನೋಡ್ತಿರ್ಬೋದು, ಕಣ್ಣಾರೆ ವ್ಯೂಸ್ ಎಲ್ಲ ನೋಡ್ತಾ ಇದ್ದೀರಾ. ಯೂಟ್ಯೂಬ್ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮತ್ತು ಲೈಕ್ ಮಾಡಿದರೆ ಯಾವುದೇ ಕಾರಣಕ್ಕೂ ಪೇಮೆಂಟ್ ಬರೋದಿಲ್ಲ. ಕೆಲವಷ್ಟು ಜನ ಲೈಕೇ ಮಾಡೋದಿಲ್ಲ, ಹೊಟ್ಟೆ ಕಿಚ್ಚಿಂದ ಒಬ್ಬೊಬ್ಬರು ನಾನು ಆಲ್ಮೋಸ್ಟ್ ನೋಡಿದ್ದೀನಿ. ಅದೇನೋ ಲೈಕ್ ಮಾಡಿ ಅಂದಷ್ಟು ಲೈಕ್ ಮಾಡೋದಿಲ್ಲ ಫ್ರೆಂಡ್ಸ್. ಲೈಕ್ ಮಾಡೋದ್ರಿಂದ ಏನೂ ಆಗೋದಿಲ್ಲ, ಏನೋ ಒಂಥರ ಖುಷಿ, ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನಮಗೆ. ವಿಡಿಯೋ ಮಾಡಿದ್ದಕ್ಕೂ ಸಹಿತ ನಮಗೆ ಸ್ವಲ್ಪ ಕಷ್ಟಪಟ್ಟಿದ್ದಕ್ಕೆ ಏನೋ ಒಂದು ಸ್ವಲ್ಪ ಇವತ್ತು ಖುಷಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಲೈಕ್ನ ಮಾಡಿ. ನೀವು ನಮ್ಮವರೇ, ಲೈಕ್ ಮಾಡಿದರೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟಪಡ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳೋದು. ಲೈಕ್ ಮಾಡಿದರೆ, ಕಮೆಂಟ್ ಮಾಡಿದರೆ, ಶೇರ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಯೂಟ್ಯೂಬಲ್ಲಿ ಪೇಮೆಂಟ್ ಬರೋದಿಲ್ಲ, ಓಕೆನಾ. ಇದೊಂದು ತಿಳ್ಕೊಳ್ಳಿ. ವ್ಯೂಸ್ ಮೇಲೆ ಹೋಗುತ್ತೆ ಮತ್ತು ಎಷ್ಟು ಅವರ್ಸ್ ನೋಡ್ತಾರೆ ನೋಡಿ, ಎಷ್ಟು ಮಿನಿಟ್ಸ್, ಎಷ್ಟು ಅವರ್ಸ್, ಆ ರೀತಿ ನೋಡಿದರೆ ಮಧ್ಯೆ ಅಡ್ವರ್ಟೈಸ್ಮೆಂಟು, ಎಷ್ಟು ಅಡ್ವರ್ಟೈಸ್ಮೆಂಟ್ ಬರುತ್ತೋ ಅಷ್ಟು ಪೇಮೆಂಟು ಜಾಸ್ತಿ ಆಗ್ತಾ ಹೋಗುತ್ತೆ, ಅರ್ನಿಂಗ್ಸ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಇವಾಗ ನಂದು ಯೂಟ್ಯೂಬ್ ಪೇಮೆಂಟ್ ಬಂದು ನಂದು ಆಲ್ಮೋಸ್ಟ್ 3 ಮಂತ್ಸಿಗೆ ಒಂದ್ಸರಿ ಯೂಟ್ಯೂಬ್ ಪೇಮೆಂಟ್ ಬರ್ತಾ ಇದೆ ಫ್ರೆಂಡ್ಸ್. ಅಷ್ಟು ಫಸ್ಟ್ ಪೇಮೆಂಟಿಂದ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ಕಡಿಮೆ ವ್ಯೂಸ್ ಬರ್ತಾ ಇದೆ, ದಿನಕ್ಕೆ 1,000, 2,000, 3,000, ಒಂದೊಂದು ಮೊನ್ನೆ 40,000 ವ್ಯೂಸ್ ಹೋಗಿತ್ತು. ಹಾಗಾಗಿ 2 ತಿಂಗಳಿಗೆ ಪೇಮೆಂಟ್ ಬರುತ್ತೆ, ಇಲ್ಲ ಅಂತಂದರೆ 3 ತಿಂಗಳಿಗೆ ಪೇಮೆಂಟ್ ಆಗುತ್ತೆ. ನೀವೇನು ಗೊತ್ತಾ, $100 ಕಂಪ್ಲೀಟ್ ಆದಮೇಲೆ ನಿಮಗೆ
ಇದು ಅಮೌಂಟನ್ನು ಹಾಕೋದು. $100 ಕಂಪ್ಲೀಟ್ ಆದಮೇಲೆ ಅಮೌಂಟ್ ಹಾಕ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ನಿಮ್ದು ಏನಾದ್ರು 20ನೇ ತಾರೀಕು ಒಳಗಡೆ ನಿಮ್ದು ಏನಾದ್ರು $100 ಕಂಪ್ಲೀಟ್ ಆಗಿದೆ ಅಂತಂದರೆ ಹಾಕ್ತಾರೆ. ಇಲ್ಲ ಅಂತಂದರೆ 20ನೇ ತಾರೀಕು ಮೇಲೆ 25ನೇ ತಾರೀಕು ಮೇಲೆ $100 ಕಂಪ್ಲೀಟ್ ಆಗಿದೆ ಅಂದರೆ ಹಾಕೋದಕ್ಕಾಗೋದಿಲ್ಲ. ಇನ್ನು ನೆಕ್ಸ್ಟ್ ಮಂತ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಯೂಟ್ಯೂಬ್ ಮಾಡೋರಿಗೆ ಅದೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಅದೆಲ್ಲ ಬೇಡ ಪಾಪ, ನಿಮ್ಗೆ ಅದೇನು ಗೊತ್ತಿರೋದಿಲ್ಲ, ಸುಮ್ಮನೆ ನಾನು ಹೆವಿ ಕನ್ಫ್ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ. ನನ್ನ ಅರ್ನಿಂಗ್ಸ್ ಬಂದು ಯೂಟ್ಯೂಬ್ ಅರ್ನಿಂಗ್ಸ್ ಬಂದು 3 ತಿಂಗಳಿಗೆ ಒಂದ್ಸರಿ ನಂದು ಯೂಟ್ಯೂಬ್ ಅರ್ನಿಂಗ್ಸ್ ಬರ್ತಾ ಇದೆ ಫ್ರೆಂಡ್ಸ್. ಜಾಸ್ತಿ ಏನು ಬರೋದಿಲ್ಲ, ಓಕೆನಾ. ಒಂದು 9,000 ಒಳಗಡೆ ಬರುತ್ತೆ. ಎಲ್ಲ ಫುಲ್ ಡೀಟೇಲಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಏನು ಮುಚ್ಚುಮರೆ ಇಲ್ಲ ಫ್ರೆಂಡ್ಸ್, ನೀವೇ ನನ್ನ ಫ್ಯಾಮಿಲಿ ಅಲ್ವಾ, ಹಾಗಾಗಿ ಏನು ಮುಚ್ಚುಮರೆ ಇಲ್ಲ. 2 ತಿಂಗಳು ಒಂದ್ಸರಿ ಇಲ್ಲ 3 ತಿಂಗಳು ಒಂದ್ಸರಿ ನನಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಬರ್ತಾ ಇದೆ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ನನಗೆ ಹೆಲ್ಪ್ಫುಲ್ ಆಗುತ್ತೆ, ಅದು ಬಿಟ್ಟರೆ ಇನ್ನೇನಿಲ್ಲ, ಓಕೆನಾ. ನನಗೂ ಜಾಸ್ತಿ ಆಸೆ ಅದೇನಿಲ್ಲ, ಜಾಸ್ತಿ ಬೇಗ ವ್ಯೂಸ್ ಹೋಗಬೇಕು ಆ ಥರದ್ದೇನಿಲ್ಲ. ಎಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಹೋಗ್ತಿದ್ದೀನಿ ಫ್ರೆಂಡ್ಸ್. ಅದೇ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೊಳ್ಳೆ ಕಂಟೆಂಟನ್ನು ಮಾಡ್ತಾ ಹೋಗ್ತಾ ಇದ್ದೀನಿ. ಅದು ನಂದು ಯೂಟ್ಯೂಬ್ ಪೇಮೆಂಟು ಹೇಳಿದ್ದಾಯಿತು, ಓಕೆನಾ. 2 ತಿಂಗಳಿಗೊಂದ್ಸರಿ 3 ತಿಂಗಳಿಗೊಂದ್ಸರಿ ಯೂಟ್ಯೂಬ್ ಪೇಮೆಂಟು ನಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ. ಇನ್ನು ಇನ್ಸ್ಟಾಗ್ರಾಮ್ದು ಪೇಮೆಂಟ್ ಬಂದು ಹೇಳ್ತೀನಿ ಫ್ರೆಂಡ್ಸ್. ಇನ್ಸ್ಟಾಗ್ರಾಮಲ್ಲಿ ಮಂತ್ಲಿ ನಾನು ಎಷ್ಟು ದುಡ್ಡನ್ನು ಮಾಡ್ತೀನಿ, ಇಷ್ಟೊಂದು ದುಡ್ಡು ಮಾಡ್ತಿದ್ದೀನಿ ಅಂತ ಅನಿಸುತ್ತೆ ನಿಮಗೆ. ಎಷ್ಟು ಅಂತ ಹೇಳ್ತೀನಿ ಫ್ರೆಂಡ್ಸ್, ಆ ಗ್ಯಾಪ್ನ ಮಾಡ್ಕೊಳ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಬಂದು ನಾವೇನು ವೀಡಿಯೋಸ್ ಮಾಡಿರ್ತೀವಿ ಅದಕ್ಕೆ ವ್ಯೂಸ್ ಜಾಸ್ತಿ ಆದಂಗೆ ಅಮೌಂಟ್ ಕೊಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಎಷ್ಟೇ ವೀಡಿಯೋಸ್ ಮಾಡಿರೋ ಸಹಿತ ಇನ್ಸ್ಟಾಗ್ರಾಮ್ ಕಡೆಯಿಂದ ಯಾವುದೇ ಕಾರಣಕ್ಕೂ ದುಡ್ಡು ಬರೋದಿಲ್ಲ, ಓಕೆನಾ. ಯಾವುದೇ ಕಾರಣಕ್ಕೂ ದುಡ್ಡು ನಿಮಗೆ ಬರೋದಿಲ್ಲ, ಇದೊಂದು ತಿಳ್ಕೊಳ್ಳಿ. ಕೆಲವಷ್ಟು ಜನ ಅಂದ್ಕೊಂಡಿರ್ತಾರೆ ಜಾಸ್ತಿ ವ್ಯೂಸ್ ಹೋಗ್ತಾ ಇರುತ್ತೆ, ಇವ್ರಿಗೆ ದುಡ್ಡು ಬರ್ತಿರ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಇನ್ಸ್ಟಾಗ್ರಾಮಿಂದ ಯಾವುದೇ ಕಾರಣಕ್ಕೂ, ಇನ್ಸ್ಟಾಗ್ರಾಮ್ ಮೇನ್ ಇರ್ತಾರೆ ನೋಡಿ, ಅವರು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಯೂಟ್ಯೂಬ್ ಥರ. ನಮಗೆ ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿಯಾಗಿ ದುಡ್ಡನ್ನು ಅರ್ನ ಮಾಡ್ತೀವಿ ಅಂತ ಅಂದರೆ ಪ್ರಮೋಷನ್ ಕಡೆಯಿಂದ ನಾವು ಅರ್ನ ಮಾಡ್ತೀವಿ. ಪ್ರಮೋಷನ್ಸ್ ಅಂದರೆ ಒಂದು ಪ್ರಾಡಕ್ಟ್ ಮನೆಗೆ ಕಳಿಸ್ತಾರೆ, ಅದು ನಮಗೆ ಸೂಟ್ ಆದರೆ ಮಾತ್ರ ನಾನು ತರಿಸ್ಕೊಳ್ತೀನಿ. ಕೆಲವಷ್ಟು ಪ್ರಾಡಕ್ಟ್ಸ್ ಆಗಿರ್ಬೋದು ಮತ್ತು ಇನ್ನು ಬೇರೆ ಬೇರೆ ಪ್ರಮೋಷನ್ಸ್ ಎಲ್ಲ ಬಂದಿರೋದನ್ನು ಕ್ಯಾನ್ಸಲ್ ಮಾಡಿದ್ದೀನಿ. ತುಂಬ ಹೆಲ್ಪ್ಫುಲ್ ಆಗಬೇಕು ಅಲ್ವಾ ಫ್ರೆಂಡ್ಸ್. ಅವಳು ಜಾಸ್ತಿ ದುಡ್ಡು ಕೊಡ್ಬೋದು, ಅದು 1-2 ದಿನ ತಿನ್ಬೋದು, ಅದರಿಂದ ಪಾಪ ನೀವು ಸಫರ್ ಪಡ್ತಾ ಇರ್ತೀರಲ್ವಾ. ಆ ಥರದ್ದು ಯಾವುದೇ ರೀತಿಯಾಗಿ ಮೋಸ ಆಗೋ ಪ್ರಮೋಷನ್ಸ್ ಅಂತೂ ನಾನು ಮಾಡೋದಕ್ಕೂ ಹೋಗೋದಿಲ್ಲ, ನನ್ನ ಹಸ್ಬೆಂಡ್ಗೂ ಇಷ್ಟನೂ ಇಲ್ಲ. ಆ ಥರ ನನಗೆ ಮನಸ್ಸೇ ಇಲ್ಲ ಫ್ರೆಂಡ್ಸ್ ಆ ಥರ ಮಾಡೋದಕ್ಕೆ. ಹಾಗಾಗಿ ಒಳ್ಳೊಳ್ಳೆ ಪ್ರಮೋಷನ್ಸು ಏನು ಪ್ರಾಡಕ್ಟು ಯೂಸ್ ಆಗುತ್ತೆ ನೋಡಿ ಅಂಥದ್ದನ್ನು ನಾನು ಪ್ರಮೋಷನ್ ಮಾಡ್ತೀನಿ. ಒಂದು ಪ್ರಮೋಷನ್ಗೆ ಅದೆಲ್ಲ ಫುಲ್ ಡೀಟೇಲಾಗಿ ಹೇಳ್ಬಿಡ್ತೀನಿ ಫ್ರೆಂಡ್ಸ್, ಒಂದರಲ್ಲೇ ತುಂಬ ಇದಾಗಬಾರ್ದು ಅಂತ. ಒಂದು ಪ್ರಮೋಷನ್ಗೆ ಪಾಪ ಅವರು ಕೇಳ್ಕೊತಾರೆ, ಇವಾಗ ನಮ್ಮದು ಜರ್ನಿ ಸ್ಟಾರ್ಟ್ ಆಗಿದೆ, ತುಂಬ ಲಾಸಲ್ಲಿದ್ದೀವಿ, ಸ್ವಲ್ಪ ಹೆಲ್ಪ್ಫುಲ್ ಮಾಡಿ ಅಂತ ಕೇಳ್ಕೊಂಡಾಗ ನಾನು ಕಡಿಮೆಗೆ ಕೇಳಿದ್ದೀನಿ. ನಾನು ಸ್ಟಾರ್ಟಿಂಗ್ ಬಂದುಬಿಟ್ಟು 500 ರೂಪೀಸಿಂದ ಪ್ರಮೋಷನ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಯೂಟ್ಯೂಬಲ್ಲಿ ಯಾವುದೇ ರೀತಿಯಾಗಿ ಪ್ರಮೋಷನ್ಸ್ ಮಾಡಿಲ್ಲ ಫ್ರೆಂಡ್ಸ್, ತಪ್ಪು ತಿಳ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಿಮಗೆ ಹೆಲ್ಪ್ಫುಲ್ ಆಗೋದನ್ನು ಮಾತ್ರ ನಾನು ಪ್ರಮೋಷನ್ ಮಾಡಿರೋದನ್ನ ಹೆಲ್ಪ್ಫುಲ್ ಆಗಲಿ ಅಂತ ವಿಡಿಯೋಗೆ ಹಾಕಿದ್ದೀನಿ. ಅದು ಬಿಟ್ಟರೆ ಎಕ್ಸ್ಟ್ರಾ ಯೂಟ್ಯೂಬ್ಗೆ ಪ್ರಮೋಷನ್ ಜಾಸ್ತಿ ಕೊಡಿ ಅಂತ ಕೇಳೋಕ್ಕೆ ಹೋಗಿಲ್ಲ ಪಾಪ ಅವ್ರನ್ನ. ಸ್ಟಾರ್ಟಿಂಗ್ 500 ಕೇಳಿದ್ದೀನಿ ಫ್ರೆಂಡ್ಸ್. ಇವಾಗ ಸದ್ಯಕ್ಕೆ ನಾನು ಬಂದು ಒಂದು ಪ್ರಮೋಷನ್ಗೆ ಜಾಸ್ತಿ ವ್ಯೂಸ್ ಹೋಗ್ತಾ ಇದೆ ಮತ್ತು ಪ್ರಮೋಷನ್ಸ್ ಎಲ್ಲ ಜಾಸ್ತಿ ಮಾಡ್ತಿರೋದ್ರಿಂದ ಒಂದು ಪ್ರಮೋಷನ್ಗೆ ನಾನು 1,500ದಿಂದ 2,000 ತೊಗೊಳ್ತೀನಿ. ಮನೆ ಪ್ರಾಡಕ್ಟ್ ಆದರೆ ಮನೆ ಕೊಟ್ಟು ಕಳಿಸ್ತಾರಲ್ವ ಪ್ರಾಡಕ್ಟು. ಈಗ ಯಾವುದೋ ಒಂದು ಕ್ರೀಮ್ ತೊಗೊಳ್ತೀನಿ, ಅದನ್ನು ನಾವು 1 ನಿಮಿಷ ವಿಡಿಯೋ ಮಾಡಿದರೆ ಸಾಕಾಗುತ್ತೆ. 1 ನಿಮಿಷ ಅಂತ ಅಂದರೆ ನಾವು ಅದಕ್ಕೆ ಎಷ್ಟು ಶ್ರಮ ಪಡಬೇಕಾಗುತ್ತೆ ಗೊತ್ತಾ. ಇದೆಲ್ಲ ಇಂಟ್ರೆಸ್ಟ್ ಇರೋರು ಮಾಡಿ ಫ್ರೆಂಡ್ಸ್. ನೀವು ಖಂಡಿತವಾಗಿ ದುಡ್ಡನ್ನು ದುಡಿತೀರಾ, ಇನ್ಸ್ಟಾಗ್ರಾಮಲ್ಲೂ ದುಡಿತೀರಾ, ಯೂಟ್ಯೂಬಲ್ಲೂ ದುಡಿತೀರಾ, ಯಾರೂ ಹೇಳೋದಕ್ಕೆ ಹೋಗೋದಿಲ್ಲ. ದುಡೀರಿ ಆಯಿತಾ, ಚೆನ್ನಾಗಿ ದುಡೀರಿ. ಇನ್ಸ್ಟಾಗ್ರಾಮಲ್ಲೂ ದುಡಿಬೋದು, ಯೂಟ್ಯೂಬಲ್ಲೂ ಸಹಿತ ದುಡಿಬೋದು. ತುಂಬ ಟ್ಯಾಲೆಂಟ್ ಇರಬೇಕು, ತುಂಬ ತಾಳ್ಮೆ ಇರಬೇಕು. ನಂತರ ತಾಳ್ಮೆ ಇದ್ದರೆ ನೀವು ಸಕ್ಸಸ್ಫುಲ್ ಕಂಡ್ಕೊಳ್ತೀರಾ ಅಂತ ಅನ್ಕೋತೀನಿ. ಯೂಟ್ಯೂಬ್ ನನ್ನ ಫ್ರೆಂಡ್ಸೇ ಮಾಡಿರೋರು ಎಷ್ಟೊಂದು ಸರ್ಕಲ್ಸ್ ಇದ್ದಾರೆ. ಅಷ್ಟು ಜನದಲ್ಲಿ ನಾನೇ ಇವಾಗ ಸ್ವಲ್ಪ ಚೆನ್ನಾಗಿ ಮುಂದುವರೆದಿರೋದು ಅಂತಂದರೆ ಎಷ್ಟು ತಾಳ್ಮೆ ಇತ್ತು ಅಂತಂದರೆ ಎಲ್ಲ ಸಹಿಸ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಬನ್ನಿ ಅದೆಲ್ಲ ಹೇಳೋದಕ್ಕೆ ಹೋಗೋದು ಬೇಡ, ಮಧ್ಯೆ ಏನೇನೋ ಹೇಳ್ತಾ ಇದ್ದೀನಿ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ. ಇನ್ಸ್ಟಾಗ್ರಾಮಲ್ಲಿ ನಂದು ಒಂದು ಪ್ರಾಡಕ್ಟ್ಗೆ ನಾನು ತೊಗೊಳ್ಳುವಂತಹ ಚಾರ್ಜ್ ಬಂದು 1,500ದಿಂದ 2,000 ತೊಗೊಳ್ತೀನಿ. ಪಾಪ ಅವರು ಕೇಳ್ಕೊತಾರೆ, ಬಿಸ್ನೆಸ್ಸು ಆಗ್ತಾಯಿಲ್ಲ ನಮಗೆ, ತುಂಬ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದಾಗ ಹೆಲ್ಪ್ ಮಾಡಿ ಅಂತ ಕೇಳಿದಾಗ ನಾನು ಫ್ರೀ ಪ್ರಮೋಷನ್ನು ಸಹಿತ ನಾನು ಮಾಡಿಕೊಟ್ಟಿದ್ದೀನಿ. 1-2-3 ಪ್ರಮೋಷನ್ ಫ್ರೀ ಪ್ರಮೋಷನ್ ಮಾಡಿಕೊಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನು ಚೆನ್ನಾಗಿ ಜಾಸ್ತಿ ಅವ್ರಿಗೆ ಚೆನ್ನಾಗಿ ಪ್ರಾಡಕ್ಟ್ ಎಲ್ಲ ಜಾಸ್ತಿ ಓಡ್ತಾ ಇದೆ ಅನ್ನೋ ಟೈಮಲ್ಲಿ ನಾನು ಆವಾಗಲೇ ಹೇಳ್ದಂಗೆ 2,000 1,500 ತೊಗೊಳ್ತೀನಿ. ಸ್ಟಾರ್ಟಿಂಗ್ ಬಂದು 500 ರೂಪೀಸ್ ಚಾರ್ಜ್ ಮಾಡ್ತಾಯಿದ್ದೆ. 1,000 1,500 2,000 ಡಿಪೆಂಡ್ ಅವ್ರ ಮೇಲೆ ಹೋಗುತ್ತೆ, ಓಕೆನಾ. ಇಷ್ಟು ವ್ಯೂಸ್
ಹೋಗಲೇಬೇಕು ಅಂತ ಅವ್ರು ಹೇಳಿರ್ತಾರೆ. ಅಷ್ಟು ಅಮೌಂಟ್ ಕೊಟ್ಟಿರ್ತಾರಲ್ವ, ನಾನು ಅಷ್ಟು ರೀಚ್ ಮಾಡಲೇಬೇಕಾಗುತ್ತೆ. 1,00,000 ವ್ಯೂಸ್ ರೀಚ್ ಮಾಡಬೇಕು ಅಂದರೆ ಅಷ್ಟೇ ರೀಚ್ ಮಾಡಬೇಕಾಗುತ್ತೆ. ಆ ಥರ ನಾನು ಒಂದು ಬಿಸ್ನೆಸ್ಸನ್ನು ಒಪ್ಕೊಂಡಿದ್ದೀನಿ. ಪ್ರಮೋಷನ್ದಾಯಿತು ಫ್ರೆಂಡ್ಸ್. ಇನ್ನು ಹೊರಗಡೆ ಪ್ರಮೋಷನ್ ಬರುತ್ತೆ ನೋಡಿ, ಶಾಪ್ಸ್ದೆಲ್ಲ ನೀವು ನೋಡಿರ್ಬೋದು, ಸೆಲೆಬ್ರೇಷನ್ದೆಲ್ಲ ನೋಡಿರ್ಬೋದು, ಅದೆಲ್ಲ ಪ್ರಮೋಷನ್ದೆ. ಇನ್ಸ್ಟಾಗ್ರಾಮಲ್ಲಿ ಹೇಳ್ಕೊಂಡಿಲ್ಲ, ಹೇಳ್ಕೊತೀನಿ. ಅದು ಬಂದು ಹೈಯೆಸ್ಟ್ ಅಂದರೆ 3,500. ಹೈಯೆಸ್ಟ್ ಅಂದರೆ 3,500ನೇ ಫ್ರೆಂಡ್ಸ್. ಜಾಸ್ತಿ ಏನಿಲ್ಲ, 4,000 3,500 ಹೈಯೆಸ್ಟ್ ತೊಗೊಂಡಿರೋದು. ಜಾಸ್ತಿ ಕೇಳಿದ್ರೂ ಕೊಡೋದಿಲ್ಲ, ಯಾಕೆಂತಂದರೆ ನನ್ನ ಫಾಲೋವರ್ಸು ಕಡಿಮೆ ಇದ್ದಾರೆ, 11,000 ಇದ್ದಾರೆ. ಅದು ಬಿಟ್ಟರೆ ಫಾಲೋವರ್ಸ್ ಜಾಸ್ತಿ ಇದ್ದಿದ್ರೆ ನಮಗೂ ಪ್ರಮೋಷನ್ ಕೊಡ್ತಾಯಿದ್ರು. ಬಿಸ್ನೆಸ್ ಮ್ಯಾನ್ಗಳು ಏನು ನೋಡ್ತಾರೆ ಗೊತ್ತಾ ಫ್ರೆಂಡ್ಸ್, ಆ ಫಾಲೋವರ್ಸು ಲಕ್ಷ ಫಾಲೋವರ್ಸ್ ಇದ್ದಾರೆ, ಇವ್ರದ್ದು ಚೆನ್ನಾಗಿ ಓಡುತ್ತೆ ಅಂತ ಹೇಳಿಕೊಡ್ತಾರೆ. ಅಂಥ ಲಕ್ಷ ಫಾಲೋವರ್ಸು 2,00,000 ಫಾಲೋವರ್ಸ್ ಇದ್ದವ್ರದ್ದು ಒಂದು 10,000 20,000 ವ್ಯೂಸ್ ಹೋಗಿರುತ್ತೆ. ಆ ಟೈಮಲ್ಲಿ ನಾನು ಹೇಳಿರ್ತೀನಿ ಈ ಥರ ನಾನು ರೀಚ್ ಮಾಡಿಕೊಟ್ಟಿರ್ತೀನಿ ಅಂತ. ಆವಾಗ ನಂಬಿಕೆಯಿಂದ ಕೊಡ್ತಾರೆ, ಕಡಿಮೆ ಅಮೌಂಟೇ ಕೊಟ್ಟಿರ್ತಾರೆ, ನಿಮ್ಮದು ಫಾಲೋವರ್ಸ್ ಕಡಿಮೆ ಇದೆ ಅಂತ. ಆಗ ವಿಡಿಯೋ ಎಲ್ಲ ಓಡಿ ನಮ್ಮದು ಆರ್ಡರ್ ಜಾಸ್ತಿ ಬಂದಿರುತ್ತೆ. ಫಸ್ಟ್ ಟೈಮ್ ನಂದು ಆರ್ಡರ್ಸ್ ಎಲ್ಲ ಜಾಸ್ತಿ, ನಾನು ಯಾವ್ಯಾವ್ದು ಪ್ರಮೋಷನ್ ಮಾಡಿದ್ದೀನಿ ಜಾಸ್ತಿ ಆರ್ಡರ್ಸ್ ಬಂದು ಅವರೇ ಥ್ಯಾಂಕ್ ಯು ಮೇಡಮ್, ಇಷ್ಟು ಈ ಥರ ಅಂತ ಗೊತ್ತಿರಲಿಲ್ಲ, ನೀವು ತುಂಬ ನಂಬಿಕೆಯಿಂದ ನೀವು ವಿಡಿಯೋ ಮಾಡಿಕೊಟ್ಟಿದ್ದೀರಾ, ತುಂಬ ಹೆಲ್ಪ್ಫುಲ್ ಆಯಿತು, ಯಾರಿಗೂ ಎಷ್ಟೆಷ್ಟೋ ದುಡ್ಡು ಕೊಟ್ಟು ಪ್ರಮೋಷನ್ಸ್ ಎಲ್ಲ ಮಾಡಿಸ್ಕೊಂಡಿದ್ದೀನಿ, ಒಂದು ಪ್ರಾಡಕ್ಟು ಆರ್ಡರ್ ಬಂದಿಲ್ಲ, ನೀವು ತುಂಬ ಚೆನ್ನಾಗಿ ಮಾಡಿಕೊಡ್ತೀರಾ ಅಂತ ಹೇಳಿದರು. ನನಗೆ ಮೇನ್ ಏನು ಗೊತ್ತಾ ಫ್ರೆಂಡ್ಸ್, ನಾನು ಏನೋ ಒಂದು ಕೆಲಸ ಒಪ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ರೀಚ್ ಮಾಡಬೇಕು. ಒಂದು ವಿಡಿಯೋ ಆಗಲಿ 2 ವಿಡಿಯೋನೂ ಬೇಕಾದ್ರೆ ಹಾಕ್ಕೊಡ್ತೀನಿ, ಒಂದೇ ವಿಡಿಯೋ ಮಾಡಿಕೊಡ್ಬೇಕಾಗಿರೋದು. ಆದರೆ ನಾನು ಎಕ್ಸ್ಟ್ರಾ ಹೋಗಿಲ್ಲ ಅಂತಂದರೆ ಎಕ್ಸ್ಟ್ರಾ ಪಾಪ ಅವ್ರಿಗೆ ಫ್ರೀಯಾಗಿ ಒಂದು ಪ್ರಮೋಷನ್ಸ್ ಮಾಡಿಕೊಡ್ತೀನಿ. ಆ ಥರ ಒಂದು ಶಾಪ್ಸ್ಗೆಲ್ಲ ಹೋಗಿ 3,500 ಜಾಸ್ತಿ ಲಕ್ಷ ಫಾಲೋವರ್ಸ್ 2,00,000 ಫಾಲೋವರ್ಸ್ಗೆ 5,000 6,000 7,000 10,000 ಜ್ಯುವೆಲರಿ ಶಾಪ್ಸ್ಗೆಲ್ಲ ಹೋದರೆ 10,000 ಆ ಥರದ್ದೆಲ್ಲ ಕೇಳ್ತಾ ಇರ್ತಾರೆ. ನಾನು ಜ್ಯುವೆಲರಿ ಶಾಪ್ಸ್ಗೆಲ್ಲ ಹೋಗಿಲ್ಲ, ಮಾಮೂಲಿ ಬಟ್ಟೆ ಶಾಪ್ಸ್ಗೆ ಹೋಗಿದ್ದೀನಿ, ಮತ್ತು ಚಿಕ್ಕ ಮಕ್ಕಳದು ಆಟ ಆಡೋ ಶಾಪ್ಸ್ಗೆಲ್ಲ ಹೋಗಿದ್ದೀನಿ, ಸೆಲೆಬ್ರೇಷನ್ ಕೆಫೆ ಅದಕ್ಕೆಲ್ಲ ಹೋಗಿದ್ದೀನಿ, ಹೋಟೆಲ್ಸ್ಗೆಲ್ಲ ಹೋಗಿರೋದು ಬಂದು ಒಂದೊಂದು ಪ್ರಮೋಷನ್ ಒಂದೊಂದು ಹಾಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಊಟ ತಿನ್ಕೊಂಡು, ಹಾಗೆ ಬ್ಯಾಟರ್ ಕೊಲಾಬ್ರೇಷನ್ ಅಂತ ಹೇಳ್ತಾರೆ, ಅದಕ್ಕೆ ಆ ಒಂದು ಪ್ರಮೋಷನ್ನು ಸಹಿತ ಮಾಡಿದ್ದೀನಿ. ಇಷ್ಟು ನಾನು ಪ್ರಮೋಷನ್ ಮಾಡಿದ್ದೀನಿ ಫ್ರೆಂಡ್ಸ್. ಗೊತ್ತಾಯ್ತಾ ನಿಮಗೆ? ನಂದು ಇನ್ಸ್ಟಾಗ್ರಾಮ್ದು ಅರ್ನಿಂಗ್ ಬಂದು ಇವಾಗ ತಿಂಗಳಿಗೆ ಎಷ್ಟು ತೊಗೊಳ್ತಿದ್ದೀನಿ ಅಂತ ಹೇಳ್ತೀನಿ. ಮನೇಲೇ ಕೂತ್ಕೊಂಡು ನಾನು ಕೆಲಸನೂ ಸಹಿತ ಮಾಡ್ತಾಯಿದ್ದೀನಿ. ಮನೇಲಿ ಕೂತ್ಕೊಂಡು ಅಂತಂದರೆ ನಾನು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಆನ್ಲೈನ್ ಕ್ಲಾಸಸ್ಗೆ ಜಾಯಿನ್ ಆಗಿದ್ದೀನಿ ಅಲ್ವಾ, ಅವರು ಸಹಿತ ನಂದು ತುಂಬ ಚೆನ್ನಾಗಿ ಇನ್ಸ್ಟಾಗ್ರಾಮಲ್ಲಿ ರೀಚ್ ಆಗ್ತಿರೋದ್ರಿಂದ ಸ್ವಲ್ಪ ಅವ್ರ ಕಡೆಯಿಂದಲೂ ಸಹಿತ ನಮ್ಮ ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಎಷ್ಟು ಏನು ಅಂತ ದಯವಿಟ್ಟು ಕೇಳೋದಕ್ಕೆ ಹೋಗ್ಬಿಡಿ, ಅದು ಪರ್ಸನಲ್ಲು, ಪಬ್ಲಿಕ್ಕಲ್ಲಿ ಯಾವುದೇ ರೀತಿಯಾಗಿ ಹೇಳೋ ಹಾಗಿಲ್ಲ. ಹಾಗಾಗಿ ಅದರಲ್ಲೂ ಸ್ವಲ್ಪ ಜೀವನಕ್ಕೆ ಆಗುತ್ತೆ ಫ್ರೆಂಡ್ಸ್. ನಾವು 1 ಮಂತ್ ಹೊಟ್ಟೆ ತುಂಬ ಅಷ್ಟು ರೇಷನ್ಸ್ ಎಲ್ಲ ಬರುತ್ತೆ. ವರ್ಕ್ ಫ್ರಮ್ ಹೋಮು ಸಹಿತ ನಾನು ಮಾಡ್ತಾ ಇದ್ದೀನಿ. ಮತ್ತು ಬೇರೆದೆಲ್ಲ ಪ್ರಮೋಷನ್ಸ್ ಅದೇ ಮಂತ್ಲಿ ಒಂದು 4 ಪ್ರಮೋಷನ್ಸ್ ಬಂದರೆ ಮ್ಯಾನೇಜ್ ಎಲ್ಲ ಆಗುತ್ತೆ ಫ್ರೆಂಡ್ಸ್. ಒಂದು 10,000 ಆ ಥರ ಒಂದು 4 ಪ್ರಮೋಷನ್ ಬಂದರೆ ಒಂದು 10,000 ಆ ರೀತಿಯಾಗಿ ಆಗುತ್ತೆ. ಓಕೆ, ಗೊತ್ತಾಯ್ತಾ? ಒಂದು 10,000 ಆಗುತ್ತೆ. ಆಮೇಲೆ ಅದೇ ಇನ್ಸ್ಟಾಗ್ರಾಮಲ್ಲಿ ಟೋಟಲಾಗಿ ಹೇಳ್ಬಿಡ್ತೀನಿ ಫ್ರೆಂಡ್ಸ್. ಇನ್ಸ್ಟಾಗ್ರಾಮಲ್ಲಿ ಟೋಟಲಾಗಿ ಮಿನಿಮಮ್ ತಿಂಗಳಿಗೆ ನಾನು 15,000 ಪೇಮೆಂಟ್ ಅರ್ನ ಮಾಡ್ತೀನಿ ಮಿನಿಮಮ್ಮು. ಹೈಯೆಸ್ಟ್ ಅಂದರೆ ಹೈಯೆಸ್ಟ್ ಅಂದರೆ ಒಂದು 16-17 ಇರ್ಬೋದು, ಅಷ್ಟು ಬಿಟ್ಟರೆ ಜಾಸ್ತಿ ಇಲ್ಲ. ತಿಂಗಳ 15 ಅಂತ ಹೇಳೋದಕ್ಕಾಗೋದಿಲ್ಲ, ದಯವಿಟ್ಟು ಇದೊಂದು ಅಪಾರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅದೇ ಪ್ರಮೋಷನ್ಸ್ ಬಂದಂಗೆ ಫ್ರೆಂಡ್ಸ್, ಆ ಪ್ರಮೋಷನ್ಸ್ ಜಾಸ್ತಿ ಬಂದರೆ ಜಾಸ್ತಿ ದುಡ್ಡು, ಪ್ರಮೋಷನ್ಸ್ ಕಡಿಮೆ ಬಂದರೆ ಕಡಿಮೆ, ಆಯಿತಾ? ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರಮೋಷನ್ ತುಂಬ ಚೆನ್ನಾಗಿ ಮಾಡಿ ಅವ್ರು ಏನಾದ್ರು ದುಡ್ಡು ಕೊಡ್ತು ಅಂತಂದರೆ ನಮಗೆ ಚೆನ್ನಾಗಿ ದುಡ್ಡಾಗುತ್ತೆ. ಕ್ಯಾಬ್ಗೆಲ್ಲ ಹೋಗೋದು ಬರೋದು ಚಾರ್ಜ್ ಎಲ್ಲ ಕಳೆದು ನಮಗೆ ಒಂದು 14-13 ಆ ರೀತಿಯಾಗಿ ಉಳಿಯುತ್ತೆ ಫ್ರೆಂಡ್ಸ್. ಇಷ್ಟಾರು ದುಡ್ಡನ್ನು ಅರ್ನ ಮಾಡ್ತಿದ್ದೀನಿ ಅಲ್ವಾ, ಅದು ದುಡ್ಡೇ ಅಲ್ವಾ ಫ್ರೆಂಡ್ಸ್. ಯೂಟ್ಯೂಬಲ್ಲಿ 2 ತಿಂಗಳಿಗೆ 3 ತಿಂಗಳಿಗೆ ಪೇಮೆಂಟ್ ಬರ್ತಾ ಇದೆ. ಇಷ್ಟರ ಮಟ್ಟಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಒಂದು ಹೆಣ್ಮಗು ಮುಂದೆ ಬರ್ತಿದ್ದಾಳೆ ಅಂತ ಅಂದರೆ ಯಾರ ಸಪೋರ್ಟು ಇರೋದಿಲ್ಲ. ಇದೊಂದು ತಿಳ್ಕೊಳ್ಳಿ, ನನ್ನ ಹಸ್ಬೆಂಡ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗಂತೂ ಎಷ್ಟೇ ಕೈ ಮುಗಿದ್ರೂ ಸಹಿತ ಅದು ಒಂದು ಈಡೇರ್ಸೋಕ್ಕಾಗೋದಿಲ್ಲ. ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತಂದರೆ, ನಾನು ಇವಾಗ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡ್ಬೋದು, ಅವ್ರು ಎಷ್ಟೇ ಕೆಲಸ ಇದ್ದರೂ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ತಾರೆ. ಯಾವ ರೀತಿಯಾಗಿ ವಿಡಿಯೋ ಮಾಡಬೇಕು ಅಂದರೆ ಒಂದು 10 ಸರಿ ಇದೇ ರೀತಿಯಾಗಿ ವಿಡಿಯೋ ಮಾಡು ಅಂತ ನಾನು ಫೋರ್ಸ್ ಮಾಡ್ತಾ ಇರ್ತೀನಿ. ಯಾವುದೇ ಕಾರಣಕ್ಕೂ ಅವ್ರು ಬೇಜಾರು ಮಾಡ್ಕೊಳ್ದಲ್ಲೇ ವಿಡಿಯೋನೆಲ್ಲ ಶೂಟ್ ಮಾಡಿ ಕೊಟ್ಟಿದ್ದಾರೆ. ಅದೊಂದು ನನಗೆ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ಈ ಟೈಮಲ್ಲಿ ನನ್ನ ಹಸ್ಬೆಂಡ್ಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರಿಂದಲೇ ಇಷ್ಟು ಮುಂದುವರೆದಿರೋದು. ನೀವು ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ರೀತಿ ಯೂಟ್ಯೂಬಲ್ಲೂ ಅಷ್ಟೇ ತುಂಬ ಸಕ್ಸಸ್ ಆಗಂಗೆ ಮಾಡಿ ಅಂತ ಕೇಳ್ಕೊತೀನಿ. ಒಬ್ಬರು ಬಡವರು ಬೆಳೀತಿದ್ದಾರೆ ಅಂತ ಅಂದರೆ
ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ ಫ್ರೆಂಡ್ಸ್. ಇನ್ನೂ ಏನೇನೋ ಕನಸಿದ್ದಾವೆ. ಇನ್ನೂ ಯಶು ಸ್ಕೂಲಿಗೆ ಜಾಯಿನ್ ಮಾಡಬೇಕು, ಏನಾದ್ರು ಒಂದು ಮಾಡಬೇಕು ಅಂತ ನನ್ನ ಹಸ್ಬೆಂಡ್ ಇಷ್ಟು ಕಷ್ಟಪಡ್ತಾ ಇದ್ದೀರಲ್ವ, ಅವ್ರಿಗೋಸ್ಕರ ನಾನು ಏನಾದ್ರು ಮಾಡಬೇಕು ಅಂತ ಫ್ರೆಂಡ್ಸ್. ನನಗೋಸ್ಕರ ದಯವಿಟ್ಟು ಏನು ಬೇಡ, ನನಗೆ ನನ್ನ ಹಸ್ಬೆಂಡೇ ಸಾಕು. ಜೀವನ ಪೂರ್ತಿ ನನ್ನ ಹಸ್ಬೆಂಡ್ ಒಬ್ಬರು ಇದ್ದರೆ ಸಾಕು. ಅವ್ರಿಗೆ ಏನೇನು ಬೇಕೋ ಎಲ್ಲ ನಾನೇ ಮಾಡಿಕೊಡ್ಬೇಕು ಅನ್ನೋದೊಂದು ಆಸೆ ಫ್ರೆಂಡ್ಸ್. ಅಷ್ಟೇನೇನು ಇಲ್ಲ. ನೀವು ಅಷ್ಟೇ ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಆಗಿರಿ. ಹಸ್ಬೆಂಡ್ ಸಪೋರ್ಟ್ ಮಾಡ್ತಾರೆ ಅಂತ ಅಂದರೆ ಚೆನ್ನಾಗಿ ಏನಂತರಲ್ಲಿ ಆಸಕ್ತಿ ಇದೆ ಅದರಲ್ಲಿ ನೀವು ಕೆಲಸ ಮಾಡ್ಕೊಳ್ತಾ ಹೋಗಿ. ಚೆನ್ನಾಗಿ ಮೇನ್ ಬಂದುಬಿಟ್ಟು ಎಜುಕೇಷನ್ ಮಾಡಿ ಫ್ರೆಂಡ್ಸ್, ಓಕೆನಾ. ಇದರಲ್ಲಿ ಅಂತ ಅಲ್ಲ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾಡಿ. ಎಜುಕೇಷನ್ ದಯವಿಟ್ಟು ಆದಷ್ಟು ಚೆನ್ನಾಗಿ ಮಾಡಿ. ನನ್ನ ಹಸ್ಬೆಂಡ್ ಇವಾಗಲೂ ಎಜುಕೇಷನ್ ಮಾಡು ಅಂತ ಹೇಳ್ತಾರೆ. ಬೇಡ, ಸದ್ಯಕ್ಕೆ ಬೇಡ ಫ್ರೆಂಡ್ಸ್, ಇಷ್ಟೇ ಸಾಕು. ನನ್ನ ಮಕ್ಕಳನ್ನ ತುಂಬ ಚೆನ್ನಾಗಿ ಒಂದೊಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ನಂದು ಅರ್ನಿಂಗ್ಸ್ ಬಗ್ಗೆ ಹೇಳಿದ್ದೀನಿ ಫ್ರೆಂಡ್ಸ್. ಮತ್ತೊಮ್ಮೆ ನನ್ನ ಹಸ್ಬೆಂಡ್ಗೆ ಮತ್ತು ನಮ್ಮ ಅಮ್ಮಗೆ ತುಂಬ ಥ್ಯಾಂಕ್ಸ್. ನಮ್ಮ ಅಮ್ಮಂಗೂ ಅಷ್ಟೇ. ಪಾಪ ನಾನು ಅಡುಗೆ ಮಾಡ್ಕೊಳ್ತೀನಿ ಹೋಗಮ್ಮ, ಇವಾಗ ನಮ್ಮ ಅಮ್ಮ ಕೈಲಿ ಆಗ್ತಾಯಿಲ್ಲ, ಸ್ವಲ್ಪ ಅವ್ರಿಗೆ ಹೆಲ್ತ್ ಇಶ್ಯೂ ಇದೆ, ಅದೆಲ್ಲ ಹೇಳೋದಕ್ಕಾಗೋದಿಲ್ಲ ವಿಡಿಯೋದಲ್ಲಿ. ಹೆಲ್ತ್ ಇಶ್ಯೂ ಇದೆ, ಹಾಗಾಗಿ ಸ್ವಲ್ಪ ನಾನೇ ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ನಮ್ಮಮ್ಮ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂತಂದರೆ, ಪಾಪ ಬೆಳಗ್ಗೆ ತಿಂಡಿ ಎಲ್ಲ ಮಾಡಿ ಮಧ್ಯಾಹ್ನದವರೆಗೂ ಅವ್ರದ್ದೇ ಕೆಲಸ. ಅದೆಲ್ಲ ಹೇಳ್ಕೊಬಾರ್ದು, ತಾಯಂದಿರಂದರೆ ಹಾಗೆ ಅಲ್ವಾ, ಎಲ್ಲ ಅರ್ಥ ಮಾಡ್ಕೋತಾರೆ. ಎಲ್ಲ ಕೆಲಸನೂ ಮಾಡಿ ಪರವಾಗಿಲ್ಲ ನೀನು ವಿಡಿಯೋ ಮಾಡ್ಕೊ ಹೋಗಮ್ಮ ಅಂತ ಹೇಳ್ತಾರೆ. ನಮ್ಮ ಅಮ್ಮಗೆ ನಿಜ ಏನೂ ಮಾಡಿಲ್ಲ ಫ್ರೆಂಡ್ಸ್. ಅವ್ರಿಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ನಮ್ಮ ಅಮ್ಮಗೆ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ನನ್ನ ಕೈಲಿ ಜಾಸ್ತಿ ಒಡವೆ ತಂದ್ಕೊಳ್ಳೋ ಅಷ್ಟೊಂದು ದುಡ್ಡಿಲ್ಲ. ಮುಂದೆ ಹೋಗ್ತಾ ಹೋಗ್ತಾ ದಯವಿಟ್ಟು ಆ ದೇವ್ರ ಶಕ್ತಿ ಕೊಟ್ಟರೆ ನಮ್ಮ ಅಮ್ಮಗೆ ಏನಾದ್ರು ಒಂದು ಮಾಡಬೇಕು ಅನ್ನೋದೊಂದು ನನ್ನ ಆಸೆ, ಆಯಿತಾ. ನಮ್ಮ ಅಮ್ಮಗೆ ಏನಾದ್ರು ಒಂದು ಮಾಡಬೇಕು, ನನ್ನ ಹಸ್ಬೆಂಡ್ಗೆ ಏನಾದ್ರು ಒಂದು ಮಾಡಬೇಕು ಅನ್ನೋದೊಂದು ಆಸೆ, ಆಯಿತಾ. ಅಷ್ಟೇ. ನನ್ನ ಹಸ್ಬೆಂಡು ಚೆನ್ನಾಗಿ ಎಲ್ಲರ ಮುಂದೆ ಚೆನ್ನಾಗಿರಬೇಕು, ಎಲ್ಲರ ಮುಂದೆ ಒಳ್ಳೆಯ ರಾಜನ ಥರ ಚೆನ್ನಾಗಿರಬೇಕು ಅನ್ನೋದೊಂದು ಆಸೆ. ಅದು ಬಿಟ್ಟರೆ ನನ್ನ ಆಸೆ ಅದು ತೊಗೊಳ್ಬೇಕು, ಇದು ತೊಗೊಳ್ಬೇಕು, ಒಡವೆ ತೊಗೊಳ್ಬೇಕು, ಆ ರೀತಿ ಈ ರೀತಿ ಅದು ಯಾವುದೂ ಇಲ್ಲ. ನನ್ನ ಹಸ್ಬೆಂಡ್ ಚೆನ್ನಾಗಿರಬೇಕು, ನಮ್ಮ ಅಮ್ಮ ಚೆನ್ನಾಗಿರಬೇಕು, ನಮ್ಮ ಹಸ್ಬೆಂಡ್ ಮನೇಲಿ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ ಚೆನ್ನಾಗಿರಬೇಕು ಅಂತ ಅಷ್ಟೇ. ತುಂಬ ಲೆಂತಿ ವಿಡಿಯೋ ಆಯಿತು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಮನಸ್ಸಲ್ಲಿ ಏನೇನಿತ್ತು ಅದೆಲ್ಲ ಇವತ್ತು ಫುಲ್ಫಿಲ್ಲಾಗಿ ನಾನು ಚೆನ್ನಾಗಿ ಮಾತಾಡಿದ್ದೀನಿ, ಓಕೆನಾ. ನನ್ನ ಕಡೆಯಿಂದ ಏನಾದ್ರು ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಸಾರಿ. ಇನ್ನು ಮುಂದೆ ಯಾವ ರೀತಿಯಾಗಿ ವಿಡಿಯೋ ಮಾಡಬೇಕು ಅಂತಲೇ ಹೇಳ್ತಾ ಹೋಗಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಓಕೆ, ಬಾಯ್ ಬಾಯ್. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಲಾಟ್ಸ್ ಆಫ್ ಲವ್ ಯು. ಇಷ್ಟು ದಿನ ಸಪೋರ್ಟ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಅಷ್ಟೇ ಫ್ರೆಂಡ್ಸ್, ಹೇಳೋದಕ್ಕೆ ಸಾಧ್ಯ. ಇನ್ಸ್ಟಾಗ್ರಾಮ್ಗೂ ಸಹಿತ ಹೋಗಿ ಸಪೋರ್ಟ್ ಮಾಡಿ. ಸಹನಾ ಇಶ್ಯೂಸ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಬೇಗನೆ ಸಹನಾ ಅಂತ ಸರ್ಚ್ ಮಾಡಿದರೆ ಬೇಗ ಸರ್ಚ್ ಆಗುತ್ತೆ. ಅಲ್ಲಿ ಹೋಗಿ ಸರ್ಚ್ ಮಾಡಿ. ಯೂಟ್ಯೂಬ್ಗೂ ಸಪೋರ್ಟ್ ಮಾಡಿ. ಬಾಯ್ ಬಾಯ್.